ಎಲ್ರಿಗೂ ಇದು ಮಂಡೇ ಮಾರ್ನಿಂಗ್ ಮಿನಿಲೋ. ಇವತ್ತಿಂದ ನಾನು ಯುಗನ್ ಲಂಚ್ ಬಾಕ್ಸ್ 5 ಡೇಸ್ ಚಾಲೆಂಜ್ ತೊಗೊತಾ ಇದ್ದೀನಿ. ಅವನಿಗೆ ಮಂಡೇ ಟು ಫ್ರೈಡೇ ಮಾತ್ರ ಸ್ಕೂಲ್ ಆಗಿರೋದ್ರಿಂದ ನಾನು 5 ಡೇಸ್ ಮಾತ್ರ ತೊಗೊತಾ ಇದ್ದೀನಿ. ಡೇ 1ಗೆ ಇವತ್ತು ಶಾವಿಗೆ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಇದು ಮೆಥಡ್ ಹೆಂಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಫ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಬ್ರೌನ್ ಕಲರ್ ಆದಮೇಲೆ ಶಾವಿಗೆ ಹಾಕ್ಕೊಂಡು ಒಂದು ಬಟ್ಲು ಅದನ್ನು ಬ್ರೌನ್ ಕಲರ್ ಮಾಡ್ಕೊಬೇಕು. ಬ್ರೌನ್ ಆದಮೇಲೆ ಅದಕ್ಕೆ ಕೊತ್ತಂಬರಿ, ಸಣ್ಣದಾಗಿ ಹಚ್ಚಿರೋ ಬೀನ್ಸ್, ತುರಿದಿರೋ ಕ್ಯಾರೆಟ್ ಹಾಕ್ಕೊಬೋದು. ಇದಕ್ಕೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ಯುಗನ್ ಖಾರ ತಿನ್ನಲ್ಲ, ಅದಕ್ಕಾಗಿ ಹಾಕ್ಕೊತಾ ಇಲ್ಲ. ಅದು ಆರಕ್ಕೆ ಬಿಡಬೇಕು. ಆಫ್ ಮಾಡಿಕೊಂಡು ಶಾವಿಗೆ ಬ್ರೌನ್ ಆದಮೇಲೆ ಆರದ್ಮೇಲೆ ಎಲ್ಲ ಈ ಥರ ಒಂದು ಬಟ್ಲಿಗೆ ಹಾಕ್ಕೊಂಡು 1 ಕಪ್ ಮೊಸರು ಹಾಕ್ಕೊತಾ ಇದ್ದೀನಿ. 1 ಕಪ್ ಶಾವಿಗೆಗೆ 1 ಕಪ್ ಮೊಸರು ಹಾಕ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕ್ಕೊಬೋದು ಗಟ್ಟಿ ಅನಿಸಿದ್ರೆ. ಒಂದು ಸ್ವಲ್ಪ ಗಟ್ಟಿಗೆ ಕಲಸಿಟ್ಕೊಂಡು ಒಂದು 20 ಮಿನಿಟ್ಸ್ ರೆಸ್ಟ್ ಬಿಡ್ತಾಯಿದ್ದೀನಿ. ಅದು ಒಂದು 20 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ತಪ್ಪಲೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡು ಇಡ್ಲಿ ಪ್ಲೇಟ್ಗೆ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ಒಂದೊಂದು ಸ್ಪೂನ್ ಆಗೋಷ್ಟು ಶಾವಿಗೆದು ಇದು ಹಾಕ್ಕೊಂಡು ಅದನ್ನು ಇಡ್ಲಿ ತಪ್ಪಲೆಲಿಕ್ಕಿ ಒಂದು 15 ಮಿನಿಟ್ಸ್ ಬೇಯಿಸಲೇಬೇಕು. ತುಂಬ ಚೆನ್ನಾಗಾಗುತ್ತೆ. ಬೆಂದಮೇಲೆ ಈ ಥರ ಪ್ಲೇಟು ಆಚೆ ತೆಕ್ಕೊಂಡು ಹಾರಕ್ಕೆ ಬಿಡಿ. ನಾನು ಯುಗನ್ಗೆ ಟೈಮ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಬಿಸಿ ಬಿಸಿನೇ ಹಾಕ್ಕೊಟ್ಬಿಟ್ಟೆ. ಒಂದು ಬಾಕ್ಸ್ಗೆ ಮಾವಿನಕಾಯಿ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಇನ್ನೊಂದು ಬಾಕ್ಸ್ಗೆ ಈ ಥರ ಶಾವಿಗೆ ಹಾಕ್ಕೊಟ್ಟೆ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.